ಯವ್ವ ಇವಷ್ಟು ಹಾಸಿಗೆ ಬೇರೆ ಒಗಿಬೇಕು. ಸೊಸಿ ಮಣ್ಣಾಲಿ ಅದು ಏನಂತ ಬಂದು ಜೋಡಾತ ಏನಾತಾಗ ಕಂಡಾಬಟ್ಟಿ ಒಗ್ಯಾವದವು. ಈಗ ನಾವು ಒಕ್ಕೊಂತ ಕುಂದಿರ್ಬೇಕು ಅಷ್ಟು ಚಲಿ ಬ್ಯಾನ್ ಎತ್ತಾಗ. ಹಾಳಾದ ಸೊಸಿ ಬೇರೆ ಯಾವ್ದಾರ ಬಂಗಾರದಂಥ ಸೊಸಿ ಸಿಕ್ಕರ ಸಿಗ್ತಿತ್ತ ಏನೋ ನಾನು ತಂದಿದ್ರು. ಇವತ್ತು ಇವೆಲ್ಲ ಕೆಲಸ ಮಾಡೋದು ಬೇಕಿತ್ತ ನನಗೆ? ಹಾಂ, ನನ್ನ ವಯಸ್ಸಿನವರೆಲ್ಲ ಅಡ್ಡಾಡ್ಕೊಂತ ಆರಾಮಿರ ಆ ಗುಡಿ ಈ ಗುಡಿ ಅಲ್ಲಿ ಕಟ್ಟಿ ಬಿಡ್ದಾಗ ಅಂತ ಮಾತಾಡ್ಕೊತ ಕುಂದಿರ್ತಾರೆ. ನನ್ನ ಹಣೆ ಬರಕ್ಕೆ ಅದೆಲ್ಲ ಎಲ್ಲೈತಿ. ಈಗ ಹೋಗಿ ನಾನು ನೀರು ತಂದು ಇವನಷ್ಟು ಒಗದು ಹಾಕ್ಬೇಕು, ಮನ್ಯಾಗೆಲ್ಲ ಕೆಲಸ ಮಾಡ್ಕೋಬೇಕು. ಅವನು ಅಲ್ಲಿ ಕಟ್ಪಾಡೆ ನೀರು ಬೇರೆ ಬಿಟ್ಟಿಲ್ಲ, ಬಿಡೋದ ವಾರಕ್ಕೊಮ್ಮೆ ಬಿಡ್ತಾನೆ. ಅದು ಒಂದು 8 ಮನೆಗೆ ಒಂದು ನಳ. ಹೊಸರು ತುಂಬ ಅಷ್ಟೊತ್ತಿಗೆ ನೀರೇ ಸಾಲದಲ್ಲ, ತಡಕಿಲ್ದ ಬಂದ್ ಮಾಡ್ಕೊಂಡು ಮುಕ್ಕಳಾಗಿ ಇಟ್ಕೊಂಡ್ಬಿಡ್ತಾನೆ ಅದನ್ನು ತಡಕಿಲ್ದ. ಏನು ಮಾಡ್ಬೇಕು ನೋಡು, ಎತ್ತಾಗಂತ ಬಡ್ದಾಡ್ಬೇಕತ್ತಾಗ. ಹಾಳಾದ ಸೊಸಿ ಎತ್ತಾಗ ಎಲ್ಲಿದ್ದ ಬಂದು ಜೋಡಾತ ಏನ್ಲಿ ಒಬ್ಬೇಕಿ ಏನೋ ಒದರಾಡಕತ್ತೀಯಲ್ಲ, ಏನಾಯ್ತು? ಒಟ್ಟು ನಿನ್ ಬಾಯಿ ಸುಮ್ಮನಿರಂಗಿಲ್ಲಲ್ಲ. ಅಲ್ಲ, ನಿಮಗೆ ನಾನು ಸೊಸಿಗೆ ಒದರಾಡಿದ್ರು ಸಿಟ್ಟು ಬರ್ತೈತಿ, ನನ್ನ ಪಾಡಿಗೆ ನಾನು ಒದರಾಡಿದ್ರು ನಿಮಗೆ ಸಿಟ್ಟು ಬರ್ತೈತಿ. ನಾನೇನು ನಿಮ್ಮ ಮನೆಗೆ ಇರ್ಬೇಕಂತೀರ ಏನು ಬೇಡ ಅಂತೀರ ಅದನ್ನ ಹೇಳ್ಬಿಡ್ರಿ. ಅಲ್ಲ ಇರು, ನಿನಗೆ ಯಾರು ಬೇಡ ಅಂದ್ರು ಅವ್ರನ್ನ ಓಡಿಸಿ ಈಗ ನೀನೇ ಇರ್ಬೇಕಾದ್ದಿ ಮನಿ ಒಳಗ ಇರ್ಬೇಕಂತೇಳಿ ಪಾಪ ನನ್ನ ಮಗನ ಓಡಿಸಿ ಕುಂತೀನಿ ನೀನು. ನಾನು ಅದನ್ನ ಹೇಳಲಿಲ್ಲ ನಿನಗೆ. ಒದ್ರಾಡಕತ್ತಿ ಯಾಕಂತ ಕೇಳಿದ್ದಷ್ಟೇ. ಓ ಮಾರಾಯ, ಈಟಕ್ಕಿಷ್ಟು ಉದ್ದ ಮಾತಾಡ್ತೀನಿ ನೋಡ್ಲಿ. ಇಷ್ಟುದ್ದ ನಾನಲ್ಲ, ನೀವು ಮಾತಾಡುವಂಗೆ ಮಾಡ್ತೀರಿ, ಬಾಯಿ ಮುಚ್ಕೊಂಡು ಇರಂಗಿಲ್ಲಲ್ಲ. ನೋಡ್ರಿ, ನೀರು ತರ್ಬೇಕು, ನನಗಾಗಲ್ಲ ಹೋಗಿ ತರಕ. ನೀರು ತಂದು ಕೊಡ್ಬರ್ರಿ, ಒಂದಿಟ್ಟು ಹಾಸಿಗೆ ಹೋಗಿಬೇಕು. ನಾನು ಸೊಸಿ ಇದ್ದ ಈ ವಯಸ್ಸಿನಾಗ ನನ್ನ ವಯಸ್ಸಿನಾರ ಎಲ್ಲರೂ ಹೋಗಿ ಇವ್ರ ಮನೆ ಕಟ್ಟಿ ಮ್ಯಾಗ ಕುಂತು ಮಂದಿ ಚಾಡ ಆಡ್ಕೊಂಡು ನಗ್ತಿರ್ತಾರೆ. ನನ್ನ ಬಾಳೆ ನೋಡ್ರಿ ಇಲ್ಲಿ ಹಿಂಗಾಗೈತಿ. ಬರೇ ನಂದು ಮನೆ ಒಳಗೆ ದೋಖದ ಆಗೈತಿ ನನ್ನ ಬಾಳೆ. ಏನು ಮಾಡ್ಬೇಕು ಹೇಳ್ರಿ? ನೀನ್ ಎಲ್ಲೇ ಹೋಗಿದ್ದಿಲ್ಲ, ಏನಾಗ್ತದ? ನಾನೆಲ್ಲಿ ಹೋಗಿದ್ದೆ? ಅಯ್ಯಯ್ಯ, ನೀವು ಹೇಳೋದು ನೋಡಿದ್ರೆ ಎಲ್ಲಿ ಹೋಗಿದ್ದೆ? ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿ ಏನು? ನನಗೇನು ಗೊತ್ತಿಲ್ಲ ಅಂತೇಳಿ ಪಾಪ ಅದೆಲ್ಲ ತಲೆಯಾಗಿ ಇಟ್ಕೋಬೇಡ. ಏನ 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 ನೀನ ಹೋಗ್ತಾರ ಹೋಗಿ ನೀರು, ಏನಾಗದಲ್ಲ. ನನ್ನ ಕೈಲಿ ಆಗೋದಿಲ್ಲ ಅಷ್ಟೇ ನೀರು ತರಕ. ನಿನ್ ಕೈಲಾಗೋದಿಲ್ಲ ಅಂದ್ರೆ ಮತ್ತೀಗ ಯಾರು ತರ್ಬೇಕ? ನಾ ತರ್ಬೇಕ? ನನ್ನ ಕೈಲೂ ಆಗೋದಿಲ್ಲ, ಕೆಲಸದ ಮನ್ಯಾಗ ಬೇಕಾದಷ್ಟು. ಇನ್ನು ಎಮ್ಮೆ ಆಕಳದ್ ನೋಡ್ಕೋಬೇಕು. ನನ್ನ ಕೈಲಿ ಆಗೋದಿಲ್ಲ, ನಾ ಮಾಡೋದಿಲ್ಲ ಅಂದಿಯಲ್ಲ, ಮತ್ ನಾ ಅದನ್ನ ನೋಡ್ಕೋಬೇಕು. ನೀರ್ ತುಂಬ ಮತ್ತೆ ಮನಿ ಬೆಳೆದ್ ಮಾಡು. ಸೊಸಿನ ಮನಿ ಬಿಟ್ಟು ಓಡಿಸಿ ಎಲ್ಲ ಕೆಲಸ ನಿನ್ ಮೈ ಮೇಲೆ ಹಾಕೋ ಅಂತ ನಾ ಹೇಳಿದ್ನೆ. ಅಯ್ಯಯ್ಯ, ನೀನ್ ಸೊಸಿ ಮಾಡ್ತಿದ್ದಿದ್ ಕೆಲಸ ಚಂದ ನೋಡೇನ್ ಬಿಡಪ್ಪ. ಆಕೇನ್ ಕೆಲಸ ಮಾಡಿ ಬರಲ್ ಬಿದ್ದಿದ್ಲು, ನಾನೇ ಮಾಡ್ಬೇಕಿತ್ತು ಎಲ್ಲ ಕೆಲಸನೂ. ಅವಾಗಾದ್ರು ಅದೊಂದು ಕೊಡ ನೀರು ಅಂತ ತರ್ತಿದ್ಲು ನೋಡು. ಅವ್ರ ಅತ್ತಿಗೆ ಮನ್ಸಲಾಗಿ ಮಾತಾಡಕ್ ಹೋಗ್ಬೇಕಿತ್ತಲ್ಲ ಅವ್ರ ಅತ್ತಿಗೆ ಕೂಟ, ಅದಕ್ಕೆ ನೀರು ತರಕೊಂದು ಓಡಕ್ಕಿದ್ಲು. ಉಳ್ಕಿದ್ಯಾ ಕೆಲಸನ ಆಕೇನ್ ಮಾಡ್ತಿದ್ದಿಲ್ಲ. ಇದೆಲ್ಲ ತೆಲನ್ ತೆಗಿರಿ. ಹೋಗ್ಲಿ ಬಿಡು, ಏನಾರ ಯಾಕಾಗೋಲ್ತಕ್ಕ. ಮಾಡಿ ಕೆಲಸ ಮಾಡಿ. ಅರೇ ಒಂದ್ ನಿಮಿಷ, ನನಗೊಟ್ಟು ರೊಕ್ಕ ಬೇಕಾಗಿತ್ತು, ಐತೆನಾ? ಎಷ್ಟು ಬೇಕಾಗಿತ್ತ? ಒಂದು 2,000. 2,000ನಾ? ತಡಿ. ಎಲ್ಲುಂಟ್ರಿ? ಅಲ್ಲ, ಅಲ್ಲಿ ಹಿಂದ್ ಹಿತ್ತಲಾಗ ಗಿಡದಾಗ ಏನಾರ ಹುಟ್ಟ್ಯಾವನ ಒಂಚೂರು ನೋಡಿ ಹರ್ಕೊಂಬರ್ತೀನಿ. ತಡಿ. 2,000 ಯಾಕ? 4,000 ಆದ್ರೂ ಹರ್ಕೊಂಬರ್ತೀನಿ. ಹಿಂದೆ ಹಿತ್ತಲ ಗಿಡದಾಗ ಬಿಟ್ಟಿದ್ವಂದ್ರೆ ನಿಮ್ಮನ್ನೇ ಕೇಳ್ತಿದ್ದೆ, ನಾನ ಹೋಗಿ ಎಷ್ಟು ಬೇಕಷ್ಟು ಹರ್ಕೋತಿದ್ದೆ ರೀ. ನೀವು ಅದಿರಲ್ಲ, ನೀವು ಬರೀ ಇಂಥವ ನೋಡು. 2,000 ರೀ ಬೇಕಾಗಿತ್ತು. ಇಲ್ಲ ಅನ್ಬೇಡ್ರಿ, ಕೊಡ್ರಿ. ಅದೇ ಯಾಕ ಹೇಳ ನನಗಿಂತ ಅದಕ್ಕೆ ಅಂತೇಳಿ ನೋಡೋಣ. ಅದಕ್ಕೆ ಅದು ಕರೆಕ್ಟ್ ಇತ್ತಪ್ಪ ಅಂದ್ರೆ ಕೊಡ್ತೀನಿ. ಏನ ಆಕಿ ಕರ್ಕೊಂಡೋಗಿದ್ಲಲ್ಲ ಮಾಟಗಾರ ಶಿವಕ್ಕ, ಏನಾರ ಮಾಟ ಮಾಡ್ಸಕ್ ಬೇಕಾಗಿತ್ತು ರೊಕ್ಕ. ಮತ್ತೆ ಹಂಗೇನಾರ ಇದ್ರ ನಿಲ್ಲೋಡಿಲ್ಲ, ಚರ್ಮ ಸುಲ್ದು ಬಿಡ್ತೇನೆ. ಮತ್ತೆ ಅಂತದೇನಾರ ಕೈ ಹಾಕಿದ್ರೆ ಅವು ಬಹಳ ಡೇಂಜರ್. ಉಲ್ಟಾ ಆದ್ರೂ ಮಂತೆ ನನ್ನ ತೆಗಿತಾವ. ಮತ್ತ ಅಂತದೇನಾರ ಕೈ ಹಾಕಿ ಏನ ಮತ್ತೆ ತೆಗಿರಿ. ಏನ್ ಮಾತಾಡ್ತೀರಿ? ಅಂತದೆಲ್ಲ ಇಲ್ಲಪ್ಪ ಯಪ್ಪ. ಅಯ್ಯೋ ದೇವ್ರೆ, ನಾ ಅಂತದಕ್ಕೆಲ್ಲ ಕೈ ಹಾಕ ಮಗಳೇ ಅಲ್ಲ. ಎದುರು ಬರ್ತದಪ್ಪ ಯಪ್ಪ, ನಾ ಅಂತಾವ್ ಮಾಡಕಿನ ಅಲ್ಲ. ನೀವ್ ಯಾಕಿಂತ ಯೋಚನೆ ಮಾಡ್ತೀರಿ? ಯೋಚನೆ ಮಾಡೋದಲ್ಲ, ಏನಾರ ಮಾಡ, ಅವಾಗ ಹೇಳ್ತಾನೆ ನಿನಗ. ಆಮೇಲೆ ಇನ್ನೊಂದು ವಿಚಾರ, ಅವ ಯಾರವ ಪ್ರಭು ಅದನಲ್ಲ, ಅದೇ ಮುಲಿಮನಿ ಪ್ರಭು, ಪಡ್ತಣ್ಣಾರ ಮಗ. ಅವ ಏನ ಪೇಟ್ಯಾಗ ನನ್ನ ಮಗನ್ ನೋಡಿದ್ನಂತೆ. ಈಗ ಕೆಲಸ ಮಾಡೋ ಕಡೆ ಮಾಡಾತಿಲ್ಲಂತ, ಈಗ ಬಿಟ್ಟು ಬೇರೆ ಅಂಗಡಿ ಕೆಲಸ ಮಾಡಕತ್ತಾನಂತೆ. ನಾಳೆ ಹುಬ್ಬಳ್ಳಿ ಪೇಟೆಗೆ ಹೋಗ್ಬರ್ತೀನಿ. ನಾಳೆ ಅಲ್ಲ, ಇವತ್ತೇ ಹೋಗ್ಬರ್ತೇನೆ ಸಂಜೆಕ. ಹೆಂಗಿದ್ರು 6-7 ಗಂಟೆ ಕಾಲ ಕೆಲಸ ಬಿಟ್ಟು ಬರುದು. ನೋಡೋಣ, ಅಲ್ಲೇ ಹೋಗಿ ಭೇಟಿಯಾಗಿ ಎಲ್ಲದಾರ ಏನು ತಿಳ್ಕೊಂಡ್ ಬರ್ತೀನಿ. ಹಾ, ಅಷ್ಟ್ ಮಾಡ್ರಿ, ಪುಣ್ಯ ಬರ್ತೈತಿ. ತಿಳ್ಕೊರಿ. ಮೊದ್ಲು ನನ್ನ ಮಗನ್ನ ಭೇಟಿ ಆಗ್ಬೇಕು. ಯಾಕೋ? ಯಾಕಂತ ಕೇಳ್ತೀರಲ್ರಿ? ಅಯ್ಯೋ, ಹೊಟ್ಟೆಸ್ತಾಗ ಉಣ್ಣೋದು, ನಿದ್ದೆ ಬಂದ ಮಕ್ಕೊಳ್ಳೋದು, ಇವೆಲ್ಲ ಕಾರಣ ಇರ್ತತನ. ಹಂಗ ಮಮಕಾರ ರೀ, ಪ್ರೀತಿ, ಮಗ, ಕಳ್ಳು ಸಂಬಂಧ. ಅದಕ್ಕ ಕರಳಿನ ಸಂಬಂಧಕ್ಕೋಸ್ಕರ ನೋಡ್ಬೇಕಲ್ಲ. ಕರಳು ಸಂಬಂಧಕ್ಕಾದ್ರೆ ನೋಡು, ಕಳ್ಳಾಟ ಮಾಡಕ್ ಏನಾರ ಮತ್ತೆ ಇದ್ರತಿಲ್ಲ ಅಂತ ತೆಗೆದು ಬಿಡು. ಏನು ಆಯ್ತು. ಇವರೊಬ್ರು ಎಷ್ಟು ಮಾತಾಡ್ತಾರ ನೋಡು. ಅಯ್ಯೋ ದೇವ್ರೆ, 1 ರೂಪಾಯಿನೂ ಇವರು
ಬಿಚ್ಚಲ್ಲ ಅಂತ ಗೊತ್ತಾತು. ಏನು ಮಾಡಲಿ? ಹಾಗೆ ಮಾಡ್ತೀನಿ. ನನ್ನ ಬಂಗಾರದ ಸರನ ಒತ್ತಿ ಇಡ್ತೇನೆ. ನಿನಗೊಂದು ಖುಷಿ ವಿಚಾರ ಯಮುನಾ. ಯಮುನಾ ಇಲ್ಲೋಡ, ನಾ ಹೇಳು ವಿಚಾರ ಕೇಳಿನಿ ಅಂದ್ರೆ ಖುಷಿಯಾಗಿಬಿಡ್ತೀನಿ ನೀನು. ಹೌದನೇ ಅಕ್ಕ, ಪುಣ್ಯ ಬರಲಿ ಕುಂದ್ರೆ ಚಾತರ್ತೇನೆ. ಅಯ್ಯೋ ಈಗಿನಿದಾಗ ಅವ್ರ ಮನೆಗೆ ಕುಡ್ದು ಬಂದೇನಿ. ಏನ ತಲೆನ ಕೆಡಿಸ್ಕೊಬೇಡ. ಈಗ ನಾ ಯಾಕೆ ಬಂದೇನಿ ಅಂತಂದ್ರೆ ನಿನ್ನ ಮಗಳಿಗೆ ಒಂದು ವರ ನೋಡಂತ ಹೇಳಿದ್ದಲ್ಲ, ನೋಡೇನಿ ನಂಜಪ್ಪಣ್ಣ. ನಿನ್ನ ಮಗಳಿಗೆ ವರ ನೋಡೇನಪ್ಪ. ಭಾರಿ ಹುಡುಗ ಅದಾನ ಬಿಡ, ಕೈ ತೊಳೆದು ಮುಟ್ಟಬೇಕು ಅಷ್ಟು ಚಲೋ ಅದಾನ ಹುಡುಗ. ಒಂದು ಚಟ ಇಲ್ಲ. ಹುಡುಗಿ ನೋಡತ್ಲೆ ಒಪ್ಕೊಂತಾನ, ನನಗೆ ಆ ಗ್ಯಾರಂಟಿ ಐತಿ. ಹುಡುಗಿ ಬಗ್ಗೆ ನಾ ವರ್ಣನೆ ಮಾಡಿದ್ ನೋಡಿ ಅವ ಅಂದ್ಬಿಟ್ಟಾನ. ಅಂದ್ರ ಇದ್ದಿದ್ಯಾ ವಿಚಾರನು ಹೇಳಿಲ್ಲ, ಎಲ್ಲ ಮುಚ್ಚಿಟ್ ಲಗ್ನ ಮಾಡಕತ್ತೀರನ? ಅಯ್ಯೋ ನಂಜಪ್ಪಣ್ಣ, ಹುಡುಗಿ ಊರವಲ್ಲ, ಅವಂಗ ಹಿಂದೆ ಮುಂದೆ ಯಾರು ಇಲ್ಲ. ಏನು ಮುಚ್ಚಿಟ್ ಲಗ್ನ ಮಾಡಕ್ಕೆ ಏನೈತಿ? ಇದ್ದಿದ್ದು ಹೇಳ್ಯಾರ ಏನಾಗದೈತಿ, ಹೇಳಿಲ್ಲ ಅಂದ್ರೆ ಏನಾಗದೈತಿ? ಹೌದಿಲ್ಲ? ಹುಡುಗ ಚಲೋ ಅದನ್ನ, ಬಾಜು ಊರಿನ ಅತ್ತಾಗ, ಈ ಊರಿನ ಸಂಪರ್ಕ ಅವಂಗಿಲ್ಲ. ಹಿಂಗೈತಿ ನೋಡಪ್ಪ, ಹುಡುಗಿ ಚಲೋ ಅದಾಳ, ಮಾಡ್ಕೋತೀನಿ, ಮತ್ತು ನಿನಗೂ ಯಾರಿಲ್ಲ, ನಾ ಮಾಡಿದ್ರೆ ನಡೀತಿತ್ತು ಮತ್ತೆ. ಆಯ್ತು ರೀ ಅಕ್ಕಾರ ಮಾಡ್ರಿ, ಚಲೋ ಆತ ಅಂದಾನ. ಅದಕ್ಕೆ ಪಟ್ಟಕ್ಕೆ ನಾ ಏನು ಮಾಡೀನಿ ಅಂದ್ರೆ ಬಡ ಬಡ ಆ ಹುಡುಗ ಹೇಳಿ ನಾಳೆ ಬಂದು ಕನ್ನೆ ನೋಡಕ್ಕೆ. ಎಲ್ಲಿ ಯಾರನ್ನೂ ವಿಚಾರ್ಸಕ್ಕೆ ಹೋಗ್ಬೇಡ, ಯಾಕಂದ್ರೆ ಹದಿಗೆಡ್ಸೋರು ಭಾಳ ಮಂದಿ. ನೀ ಮಾತ್ರ ಯಾರನ್ನೂ ಕೇಳ್ಬೇಡಪ್ಪ, ಸೀದಾ ಬಂದು ಭೇಟಿಯಾಗ ಮನೆಗೆ ನಾ ಹೇಳ್ತೀನಿ, ನಿನಗೆ ಕನ್ನೆ ತೋರಿಸ್ತೇನೆ ಅಂತ ಹೇಳೀನಿ. ನಾಳೆ ಎಷ್ಟೊತ್ತಿದ್ರು ಹುಡುಗಿ ತಯಾರು ಮಾಡ್ರಿ. ಅಯ್ಯೋ ಯಾಕ, ನಿನ್ನ ಬಾಯ ಸಕ್ರಿ ಹಾಕ್ಬೇಕ ಯಾಕ? ನೋಡ್ರಿ, ನಾಳೆ ಬಂದವ ಏನಾರ ನೋಡಿ ಅವಂಗೇನಾರ ವಿಚಾರ ಗೊತ್ತಾಗಿ ನನ್ನ ಮರ್ಯಾದೆ ಹೋತು. ಈಗಾಗಲೇ ಹೋಗಿಬಿಟ್ಟತಿ, ಏನೂ ಇಲ್ಲ. ಆದ್ರೆ ಬಾಜು ಊರ್ನವ್ನ ಕರೆಸಿ ಈ ರೀತಿ ಅಂತೇಳಿ ಮರ್ಯಾದೆ ಹೋತು, ನಾ ಮತ್ತೆ ಜೀವದರ್ಶಲ ಇರಂಗಿಲ್ಲ. ಇದೇನ ನಂಜಪ್ಪಣ್ಣ ಹಿಂಗಂತಾನ? ಅಯ್ಯ ಬಿಡು, ಅವ್ರ ಮಾತಿಗೆ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ. ಯವ್ವ ಎತ್ತಾಗ ನನ್ನ ಮಗಳೊಂದು ಒಳ್ಳೆ ಮನೆ ಸೇರ್ತಾಳಲ್ಲ, ಅಷ್ಟೇ ಸಾಕ. ಕದ್ದ ಕಳುವ ಮುಚ್ಚೆ ಗಿಚ್ಚೆ, ನನಗದು ಗೊತ್ತಿಲ್ಲಕ್ಕ. 2 ತೊಲಿ ಬಂಗಾರ ಕೊಡ್ತೀನಿ, ಬೇಕಾದ ನಾ ರೊಕ್ಕ ಬೇಕಾದ್ರೆ ನನಗೆ ಆದಾದ ಕೈಯಾಗಾದ್ರೂ ಕೊಡ್ತೀನಿ. ಒಟ್ಟು ಇಲ್ಲೋಡಿಲ್ಲ, ನನ್ನ ಮಗಳು ಮಾತ್ರ ಒಂದು ಒಳ್ಳೆ ಮನೆ ಸೇರ್ಬೇಕಟ್ಟೆ. ಅದ್ರ ಚಿಂತಿನಿ ಬಿಡುವ, ಅದ್ರ ಚಿಂತಿನಿ ಬಿಟ್ಬಿಡು. ಆಮೇಲೆ ಇನ್ನೊಂದು ವಿಚಾರ ಕೇಳಲೇ ಬೇಡ, ಗೊತ್ತಾಗೋಲ್ತು, ಆದರೂ ಕೇಳ್ತೀನಿ. ಬಿಡ್ಲಾರದಲ್ವ ಮತ್ತು ಅದಕ್ಕೆ. ನಿನ್ನ ಮಗಳು ಒಂದು 4 ತಿಂಗಳಾಗಿತ್ತಲ್ಲ, ಒಟ್ಟು ಮದುವೆಯಾಗಿ ನಿನ್ನ ಮಗಳು ಮದುವೆಯಾಗಿದ್ರೆ ಈಗ 4 ತಿಂಗಳು ಆಗಿಬಿಟ್ಟಿರ್ತಿತ್ತು, ಹೌದಲ್ಲ? ಅಂದರೆ ಓಡೋಗಿ ಅಲ್ಲಿ ಬರೋಬ್ಬರಿ 1-2 ತಿಂಗಳು ಇದ್ದೇ ಬಂದಾಳಕ್ಕೆ, ಹೌದಿಲ್ಲ? ತಲೆಗೆ ನೀರು ಹಾಕ್ಕೊಂಡಾಳ? ವಿಚಾರಿಸಿಯಾ? ಕೇಳಿಯಾ? ಅದು ಹಾಂ ವಿಚಾರಿಸೇನೆ. ಅಂಥದ್ದೆಲ್ಲ ಏನಿಲ್ಲ, ನನ್ನ ಮಗಳು ಅಂಥದ್ದೆಲ್ಲ ಮಾಡಿಲ್ಲ ಯಾಕ. ಅದು ಅಂಥದ್ದೆಲ್ಲ ಇಲ್ಲ, ತಗೋ, ನೀ ತಲೆ ಕೆಡಿಸ್ಕೊಬೇಡ. ಸರಿ, ಹಂಗಾರೆ ಸರಿ, ವಿಚಾರಿಸಿನಿ ಅಂದ್ರೆ ಆತ. ಮತ್ತು ಇಲ್ಲಂದ್ರೆ ಮೊದಲು ಅದನ್ನೆಲ್ಲ ವಿಚಾರಿಸ್ಕೊಂಡ್ಬಿಡುವ, ಆಮೇಲೆ ನನ್ನ ತಲೆ ತಗ್ಸಂಗೆ ಮಾಡ್ಬೇಡ. ಈಗ ಹೇಳ್ಬೇಕಂದ್ರೆ ಲೆಕ್ಕದಂತ ಆ ಹುಡುಗಿ ಯಾರಿಲ್ಲ ಅಂತೇಳಿ ಮಾಡ್ತಾ ಇರೋದು ನಾನು. ಏನಾರ ಹುಡುಗಿ ಹಿಂದೆ ಮುಂದೆ ಯಾರು ಇದ್ರೆ ನಾನು ಹುಡುಗನ ಸುದ್ದಿಗೆ ಹೋಗಿದ್ದಿಲ್ಲ. ಯಾಕೆ ಹೇಳು? ವಿಚಾರಿಸ್ತಾರೆ ಊರಾಗ. ಅವ ಏನೋ ಸುಮ್ಮನೆ ಹೆಣ್ಣು ಸಿಕ್ಕರೆ ಸಾಕು, ಆಮೇಲೆ ಮನೆ ಮದುವೆ ಮಾಡೋರು ಯಾರಿಲ್ಲ ಅಂತೇಳಿ ಮಾಡ್ತಾ ಇರೋದಷ್ಟೇ. ಅಲ್ಲ ಏಕ, ಅದೇನೋ ಸರಿ. ಹುಡುಗ ಏನು ಕೆಲಸ ಮಾಡ್ತಾನ? ಏನು ಪಗಾರ ಏಟು ಎತ್ತ? ಹುಡುಗ ಹುಬ್ಬಳ್ಳ್ಯಾಗ ಒಂದು ಅಂಗಡಿ ಕೆಲ್ಸಕ್ಕೆ ಹೋಗ್ತಾನ, ಪಗಾರ ಕೊಡ್ತಾರೆ, ಸುಮಾರು ಐತಿ. ನಾ ಇನ್ನೂ ಪೂರ ವಿಚಾರ ಗೊತ್ತಿಲ್ಲ ನಂಗೆ ಪಗಾರ ದಿಟ್ಟಂತ. ಕೇಳಿ ಹೇಳ್ತೇನೆ ನಾನು ನಿನಗೆ. ಹುಡುಗ ಮಾತ್ರ ನೋಡು, ನಾ ಹೇಳ್ತೇನಲ್ಲ, ಬಂಗಾರ ಚಲೋ ನೋಡ್ಕೊಂಡಕ್ಕನ, ನೋಡಾಕು ಚಂದ ಅದನ. ಇಲ್ಲೋಡ ಏಟ್ರ ಯಾಕಾಲಿ ಏನಾರ ಯಾಕಾಲಿ ಕೊಟ್ಟು ಮದುವೆ ಮಾಡೋದು ನೋಡು. ಸರಿ ತೋಯಕ್ಕ, ಬರಲಿ ಹಂಗಾರ. ನಾನು ಒಂದು 500 ರೂಪಾಯಿ ಐತೇನೆ. 500 ಆಯ್ಕ, ಕೊಡ್ತೇನೆ ತಡಿ. ಅಡ್ಡಿ ಇಲ್ಲ, ಶುಕ್ರವಾರ ಇವತ್ತು. ಶುಕ್ರವಾರ ಮನೆಗೆ ಲಕ್ಷ್ಮಿ ಬರಾಕತ್ತಾಳ, ಒಳ್ಳೇದಾತು. ಇನ್ನು ಲಕ್ಷ್ಮವ್ವ ಹಿಂಗೆ ಬರ್ತಾನೇ ಇರ್ಲಪ್ಪ ದೇವ್ರೆ. ಅದು ತಗೋಯಕ್ಕ, ಅದು ಶುಕ್ರವಾರ ನಾವು ಯಾರಿಗೆ ರೊಕ್ಕ ಕೊಡಲ್ಲ, ಆದರೆ ಮತ್ತು ನಿನಗಿಲ್ಲ ಅನ್ನಕ್ಕೆ ಮನ್ಸಾಲಿಲ್ಲ, ಹಂಗಾಗಿ ಕೊಟ್ಟೆ ಅಷ್ಟೇ. ಶುಕ್ರವಾರ ನಾವು 1 ರೂಪಾಯಿ ಹೊರಗೆ ಕೊಡೋದಿಲ್ವ, ಅದಕ್ಕೆ ತಗೋ, ಬರ್ತೇನೆ. ಓಯಪ್ಪ ದೇವ್ರ ದಯದಿಂದ ನನ್ನ ಮಗಳೊಂದು ಮನೆ ಒಳ್ಳೆ ಸೇರಿದರೆ ಸಾಕಷ್ಟೆ. ಹೌದು, ಆಗ ಕೇಳಿದ್ದು ನಾನು ವಿಚಾರನ ಮಾಡಿಲ್ಲಲ್ಲ. ಹೌದು, ಈಗ ತಲೆ ನೀರು ಹಾಕ್ಕೊಂಡು ಎಷ್ಟು ದಿನ ಆಯ್ತು? ಇಲ್ಲಪ್ಪ, ಇದೆಲ್ಲ ವಿಚಾರಿಸ್ಬೇಕು, ಇಲ್ಲ ಅಂದ್ರೆ ಆಗ ಮಾತಲ್ಲ. ವಿಚಾರಿಸ್ಬೇಕು, ತಲೆ ನೀರು ಹಾಕ್ಕೊಂಡು ಎಷ್ಟು ದಿನ ಆಯ್ತು ಏನೋ. ಏನಾರ ಬಂದಾಗಿಂದನೂ ನಾನು ನೋಡ್ದಂಗೆ ನೀರೇನು ಹಾಕ್ಕೊಂಡಿಲ್ಲಕ್ಕಿ, ಅಲ್ಲೇ ಹಾಕ್ಕೊಂಡಿದ್ಲು ಇಲ್ಲೋ. ಯೋ ಎಂಥ ನಿದ್ದೆ ಹೊಡಿತಾಳಿಕ್ಕಿ ಹಗಲೆಲ್ಲ, ರಾತ್ರಿ ಎದ್ದಳುದ. ಸುಮ್ಮನೆ ಆಗಪ್ಪ, ಯಾಕೆ ಕೊಳಕತ್ತಿಬೇಕಾರ? ಇದು ಹುಚ್ಚಬಾಡೆ ಬಿಡು, ಇದು ಕೊಳಕತ್ತಾನ ಖಾಲಿ ಪಿಲಿ. ಭಾರಿ ಕಾಡೋ ಬಿಡು ಇವು ಮಕ್ಕಳು. ನಾನು ನೋಡ್ತಾನೆ ಅದೀನಿ, ಅಳ್ತಾನೆ ಈಗ ಸುಮ್ನಕ್ಕನ ಯಾಕೆ ಸುಮ್ನಕ್ಕನ ಅಂದ್ರೆ ತಲೆ ಹಿಡಿಸ್ಯಾನ ಒಂದು ಅಳತಿ. ಒಟ್ಟ ಸುಮ್ಮನೆ ಆಗೋಲ್ಲ. ಏನು ಬೇಕು ಕೇಳಲಿ ಅವಂಗ. ಖಾಲಿ ಹತ್ಕೊಂತ ನಿಂತು ಬಿಟ್ಟಾನಲ್ಲ ಇಷ್ಟು ಅಳತಿ. ಅಲ್ಲ ಪಾಪ ಹೊಟ್ಟಿಗಿಟ್ಟು ಕಡಿಯಾಕತ್ತೈತೆ ಏನ ಕೂಸಿಗೆ ಪಾಪ. ಎದಕ್ಕೆ ಕಳ್ತಾನೆ ಅಂದ್ರೆ ಸುಮ್ಮನೆ ಎದಕ್ಕೆ ಕಳ್ತಾನೆ? ಬಾರಮ್ಮ ಮಗನು ಬಾರಪ್ಪ. ಯಾಕ ಎಲ್ಲರೂ ಆಕೆಗೆ ಜೀವ ಮಾಡ್ತೀರ, ನಂಗೆ ಯಾರು ಜೀವ ಮಾಡಲ್ಲ. 3 ವರ್ಷದ ಮುದುಗು ಸಗಿಬೇಡೆ, ಇನ್ನೂ ಜೀವ ಮಾಡ್ಬೇಕಲ್ಲ ನಿಂಗೆ?
ಈಗ ಸಣ್ಣ ಪಾಪ ಐತಿ ಅದಕ್ಕೆ ಜೀವ ಮಾಡೋದು ಈಗ ತಡ್ರಿ ಎತ್ತಿರ ತಿಳಿಯಂಗಿಲ್ಲ ಸಣ್ಣ ಕೂಸು ಇಲ್ಲಪ್ಪ ಹಂಗಲ್ಲ ನಿನ್ನ ಮ್ಯಾಗು ಭಾಳ ಜೀವದೇವ್ ನಾವು ಗೊತ್ತನ ಅದು ಸಣ್ಣ ಪಾಪ ಅಲ್ಲ ಅದಕ್ಕೊಂಚೂರು ಎತ್ಕೊಳ್ಳೋದು ಜಾಸ್ತಿ ಮಾಡ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಬಂಗಾರ ನಿನ್ನ ಮೇಲೆ ಭಾಳ ಜೀವದೇನಪ್ಪ ನಾನು ನೀನು ನನ್ನ ಬಂಗಾರ ಅಯ್ಯ ಯಾಕಿನ್ ನೋಡಕಿನ ಈ ಪರಿ ತಂಡಿಗೆ ಗಾಳಿ ಬೀಸಾಕತ್ತೈತಿ ತಲೆ ಕಟ್ಕೊಲಾರ್ದ ಹೆಂಗೆ ಕೂತಾಳ ನೋಡು ಯಮ್ಮ ಆ ಪರಿ ಜಳ ಐತಿ ನಿಂಗೆ ಎಲ್ಲಿ ತಂಡಿ ಗಾಳಿ ಬೀಸಾಕತ್ತಿರ್ಬೇಕಂತ ಆತಾಗ ಒಂದು 10 ನಿಮಿಷ ಮತ್ತೆ ಇದು ಮಾಡ್ತೀನಿ ಅತ್ತಿ ಶುಕ್ರವಾರ ಜಳಕ ಮಾಡಿ ಪೂಜೆ ಮಾಡ್ಬೇಕು ನಾನು ಹೋಲೆ ಹಂಗಾರ ಜಳಕಕ್ಕೆ ಹೋಗಿರಮ್ಮ ಹೋಗಿ ಜಳಕ ಮಾಡು ನಾಷ್ಟಕ್ಕೆ ಒಣಕಾರ ಹಾಕಿ ಈಕಿಗೆ ಕಸ್ತೂರಿಗೆ ಬೇರೆ ಬಿಸಿಯದು ಬೆಳ್ಳುಳ್ಳಿ ಹಾಕಿ ಉಪ್ಪಿಟ್ಟು ಮಾಡೀನಿ ಒಣಕಾರ ಹಾಕಿ ನಮಗೆಲ್ಲರಿಗೆ ಹಸಿ ಖಾರ ಹಾಕಿ ಬೇರೆ ಉಪ್ಪಿಟ್ಟು ಮಾಡೀನಿ ಅಯ್ಯೋ ಹುಡುಗಿ ಒಂದೇ ಮಾಡ್ಬೇಕು ಬೇಡ ಎಲ್ಲರಿಗೆ ಒಣಕಾರ ಹಾಕಿ ಮಾಡಿಬಿಟ್ಟಿದ್ರೆ ನಾವು ತಿಂತಿದ್ದಿಲ್ಲ ನಡೀತಿತ್ತು ಪಾಪ ಎರಡೆರಡು ಮಾಡಿ ಯಾಕೆ ತ್ರಾಸ ತೊಗೊಂಡೇವ ನೀನು ಇರ್ಲಿ ಬಿಡತ್ತಿ ಮತ್ತು ನನಗೆ ಒಣಕಾರ ತಿನ್ನೋಕ್ಕಾಗಲ್ಲ ಬೆಳ್ಳುಳ್ಳಿದು ಅದಕ್ಕೆಲ್ಲ ಸಮಾನ ಹಾಕಿ ದಿನಸ ಹಾಕಿ ನಂಗೆ ಹಸಿ ಖಾರದ ಬೇರೆ ಮಾಡೀನಿ ನಮ್ಮೆಲ್ಲರಿಗೆ ಆಕಿಗೆ ಮತ್ತೆ ತಿನ್ನಬಾರ್ದಲ್ಲ ಆಕೆ ಹಾಗಾಗಿ ಆಕಿಗೆ ಒಣಕಾರ ಹಾಕೇನಿ ಯವ್ವ ಯಾಕೆ ಖುಷಿನ ಮೈ ಒಂಚೂರು ಬೆಚ್ಚಗಾಗೈತ್ವಿ ಹೋಗಿ ತೋರಿಸ್ಕೊಂಡಾರ ಬರ್ಬೇಕಿತ್ತು ಈಟ್ಕ ಆಟ್ಕ ದವಾಖಾನಿಗೆ ಹೋಗಕ್ಕೆ ನೀನು ಅದೇನು ದೊಡ್ಡ ಆಗದ ಹೋಗಿ ದವಾಖಾನೆ ತೋರಿಸ್ಕೊಂಬರಕ್ಕೆ ಮನೆ ಅಕ್ಕಾರವ ಮತ್ತೆ ಇವೇನ ವಯಸ್ಸಾದವ್ರ ಮನೆಯಾಗ ಇದ್ಕೊಂಡು ಒಂದು ಈಟ್ ಮೈ ಬೆಚ್ಚಗಾಗೈತೆ ಅಂತೇಳಿ ಆಗ್ಲಿ ಇದಕ್ಕೆ ಹೋಗ್ಯಾವಲ್ಲ ಅಂತೇಳಿ ಏನಾಗೋದಿಲ್ಲ ಸುಮ್ಮನೆ ಆರಾಮಕ್ಕಳ ಅಲ್ಲ ತೋರಿಸ್ಕೊಂಬರ್ಬೇಕು ಬಿಡ್ಬೇ ಈಗಿನ ಕಾಲ್ಮಾನ ಸೂಕ್ಷ್ಮ ಐತಿ ಭಾಳ ನೀ ನೋಡಿದ್ರೆ ಆರಾಮಕ್ಕಳ ಅಂತೀವ ಆತಾಗ ಹೋಗಿ ತೋರಿಸ್ಕೊಂಬ ಬೇಷಿತ್ತತ್ತಾಗಂತೆ ನಾನು ಅದಕ್ಕೆ ಮತ್ತೆ KMC ಮಠ ಹುಬ್ಬಳ್ಳಿಗೆ ಯಾಕೆ ಹೋಗಿರಿ ಇಲ್ಲೇ 12 ಡಾಕ್ಟರ್ ಅಡ್ಡಾಡ್ತಾನೆ ಅವಂಗ ಹೇಳಿದ್ರೆ ಆತ ಬೇಕಾರೆ ನೋಡ್ತಾನೆ ಅಲ್ಲ ಸಣ್ಣ ಹುಡ್ರ ದವಾಖಾನೆ ತೋರಿಸಿದ್ರಾಕಿತ್ತನ ಅಂತ ಈಗ ಬಂದಾವು ಸಣ್ಣರು ದೊಡ್ಡವರು ಅಂತೇಳಿ ಮೊದಲೆಲ್ಲರಿಗೂ ಒಬ್ರ ಗೊತ್ತನ ಆತ ಕೂಸೆತ್ತಂದ್ರೆ ಈಗ ಇಲ್ಲಾಂದ್ರೆ ನಾನು ಅಡ್ಡಾಡ್ಕೊಂತ ಡಾಕ್ಟರ್ ಕರ್ಕೊಂಡು ಮನೆಗೆ ಬರ್ತಂತು ನೀ ಕರ್ಕೊ ಖುಷಿನ ಕರ್ಕೊ ಬನ್ನಿ